ನಮ್ಮ ಅಕ್ಕರು ನೋಡಿದ್ರೆ ಎಲ್ಲ ಇಲ್ಲೇ ನಿಂತ್ಕೊಂಡಿದ್ದಾರೆ. ಇವ್ರು ನಂಗಪ್ಪ ಆಚೆ ಕಳಿಸೋದು, ಇವ್ರನ್ನ ಕಳಿಸಿದ್ರೆ ಚಿರುಗೆ ಹೇಳ್ಬೋದು, ಇಲ್ಲಾಂದ್ರೆ ಅವನೇನಾದರೂ ಹೇಳಕ್ಕೆ ಹೋದ್ರೆ ಇವರು ರೇಗಾಡ್ಬಿಡ್ತಾನೆ. ಇವ್ರು ಇಲ್ಲಿದ್ದರೆ ಹೇಳೋಕ್ಕಾಗಲ್ಲ. ನಮ್ಮ ಅಕ್ಕರು ಬಂದಿದ್ದಾರೆ, ಏನಾದರೂ ಮಾಡಬೇಕಲ್ಲ. ಮಾಡ್ದಲ್ಲೇ ಹೆಂಗೆ ಕಳಿಸೋಣ ನಾನು ಊರಿಗೆ. ಮನೆ ಮಾತ್ರ ಚೆನ್ನಾಗೈತೆ ಕಣೆ. ಎಷ್ಟು ಚೆನ್ನಾಗೈತೆ ಹಂಗೆ ಸಾಕು. ಮಸ್ತ್ ಆಗುತ್ತಮ್ಮ. ಗಂಡ ಹೆಂಡತಿ ಇಬ್ಬರಿಗೂ ಮಸ್ತ್ ಮನೆ ಆಗುತ್ತೆ. ಇಬ್ಬರಿಗೂ ಏನು ಬೇರೆ ಮನೆ ಕಟ್ಟ ಅಂತ ಅವಶ್ಯಕತೆನೇ ಇಲ್ಲ. ಇದೇ ಇನ್ನೂ ಚೆನ್ನಾಗೈತೆ, ಇನ್ನು ಹೊಸ ಮನೆ ಇದ್ದಂಗೆ ಐತೆ. ನಮ್ಮ ಅಕ್ಕರ ಹತ್ರ ನಾನು ಬೇಜಾರಾಗಬಾರ್ದು. ಯಾಕೆ ಬೇಜಾರಾದರೆ ಅವರು ಅನುಮಾನ ಪಡ್ತಾರೆ. ಅವ್ನು ಚಿರು ಬೇರೆ ಅವ್ನು ಮಾತಾಡಿಸ್ತಾ ಇಲ್ಲ. ಅವ್ನು ನಾನು ಹೇಳ್ದಂಗೆ ನೀನು ಕೇಳಲ್ಲ ಅಂತ ನನ್ನ ಮೇಲೆ ಊದ್ಕೊಂಡಿದ್ದಾನೆ, ನನ್ನ ಮೇಲೆ ಜಗಳ ಮಾಡ್ತಾನೆ. ಇದನ್ನೆಲ್ಲ ನಮ್ಮ ಅಕ್ಕರಿಗೆ ಹೇಳ್ಬಾರ್ದು. ನಮ್ಮ ಅಕ್ಕರಿಗೆ ಗೊತ್ತಾಗದೆ ಇರೋಂಗೆ ನೋಡ್ಕೋಬೇಕು ನಾನು. ಇವ್ರನ್ನೇನಾದರೂ ಮಾಡಿ ಕಳಿಸ್ಬೇಕಲ್ಲ ಹೊರಗಡೆ ಎಲ್ಲನ. ಇದು ಊರು ದೊಡ್ಡೂರ ಚಿಕ್ಕೂರಪ್ಪ, ನಮ್ಮೂರಷ್ಟು ಇರ್ಬೇಕೇನೋ ಅಲ್ವೇನೆ ಮನೆಗಳು ಇಲ್ಲಿ. ಏನಕ್ಕ ಏನ ಮಾತಾಡ್ತಾ ಇದೆಯಾ? ಊರು ದೊಡ್ಡದಾಗಿರ್ಬೇಕೇನೋ, ನಮ್ಮೂರಷ್ಟು ಇರಬೇಕು ಸಾಮಾನ್ಯ. ನೋಡು ಆ ಕಡೆಯಿಂದ ಬಂದ್ವಿ ನಡ್ಕೊಂಡು, ಆ ಕಡೆ ಎಲ್ಲ ನೋಡ್ಕೊಂಬಂದ್ವಲ್ಲ ಅದಕ್ಕೆ. ಅಕ್ಕ ಈ ಕಡೆ ಹೋಗ್ರಿ, ಅಲ್ಲಿ ಆ ಕಡೆ ದೇವ್ರು ಇದೆ ಎಲ್ಲನ. ಈ ಕಡೆ ದೇವಸ್ಥಾನ ಐತೆ ಒಂದು, ಎಷ್ಟು ಚೆನ್ನಾಗೈತೆ ಅಕ್ಕ. ಅಲ್ಲಿ ಸೂಪರ್ ಆಗೈತೆ ಅಲ್ಲಿ. ಮತ್ತು ಇದೈತೆ ಅಂತ ದೇವಸ್ಥಾನ ಐತೆ, ಈಶ್ವರನ ದೇವಸ್ಥಾನ ಐತೆ ಅಲ್ಲಿ, ಗಣೇಶನ ದೇವಸ್ಥಾನ ಐತೆ. ಎಲ್ಲ ಎಷ್ಟೊಂದು ದೇವಸ್ಥಾನಗಳಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ. ನಮ್ಮ ಕಡೆ ಹಂಗಲ್ಲ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಲಕ್ಷ್ಮೀ ದೇವ್ರು ಐತೆ, ಎಷ್ಟೊಂದು ದೇವಸ್ಥಾನಗಳಿದ್ದಾವಕ್ಕ. ಬೇಕಾದರೆ ಹೋಗಿ ನೋಡ್ಕೊಂಬನ್ನಿ. ಹೋಗ್ರಿ ನೋಡ್ಕೊಂಬರೋಗ್ರಿ ಊರ. ಅದೇ ನೋಡಿದ್ವಿ ಬಿಡು ದೀಕ್ಷಾ, ಅಲ್ಲೇ ಆಗಲೇ ಬರಬೇಕಾದ್ರೆ ಎಲ್ಲನ ಆ ಕಡೆ ದಾರಿ ತಪ್ಪಿ ಆ ಕಡೆ ಹೋಗಿದ್ವಾ ಕೆಳಗಡೆ, ಅಲ್ಲೂ ನೋಡ್ಕೊಂಬಂದ್ವಿ. ಹೋಗ್ರಿ ಅಕ್ಕ, ಇನ್ನೊಂದ್ಸತಿ ನೋಡ್ಕೊಂಬರೋಗ್ರಿ. ಬಿಡಾತ, ಆವಾಗಲೇ ಆ ಕಡೆ ಎಲ್ಲ ಹೋಗಿದ್ವಿ. ಎಲ್ಲ ಒಟ್ಟವ್ರದವರೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ ಕಣೆ. ಹೋಗಿ ಚೆನ್ನಾಗಿ ಮಾತಾಡಿಸ್ಕೊಂಡು ಬಂದ್ವಿ. ಒಟ್ಟವ್ರದವರೆಲ್ಲನ ತುಂಬ ಒಳ್ಳೆಯವರು, ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಎಲ್ರಿಗೂ. ಹೇಳಮ್ಮ, ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ. ಅಯ್ಯೋ ಚಿರು ಬಂದ್ಬಿಟ್ನಲ್ಲ, ಇವಾಗ ಇವ್ರ ಎದುರಿಗೆ ಏನಾದರೂ ಅವನು ಮಾತಾಡಿಸ್ಬಿಟ್ರೆ ಹಂಗೆ ಹಿಂಗೆ ಅಂತ ಕೂಗಾಡ್ತಾನೆ. ಅಯ್ಯೋ ಯಾಕೆ ಬೇಕು, ಯಾಕೆ ಹೇಳಕ್ಕೆ ಹೋಗೋಣ. ಹೋಗಕ್ಕ ನೋಡ್ಕೊಬರೋಗ್ರಿ, ಹೋಗಿ ಈ ಕಡೆ ವಟಾರದ ಹೆಂಗಸ್ರನ್ನೆಲ್ಲ ಮಾತಾಡಿಸ್ಕೊಬರೋಗ್ರಿ. ತುಂಬ ಒಳ್ಳೆಯವ್ರ ಕಣೆ ಅಕ್ಕ, ಹೋಗಿ ಮಾತಾಡ್ಸ್ಕೊಂಬರೋಗ್ರಿ. ಅಲ್ಲೇ ಮಾತಾಡ್ಸಿದ್ವು ಆಯಿತು, ಎಲ್ಲ ಆಯಿತು ಬಿಡೆ. ಅತ್ಲಾಗೆ ಏನು ಮಾತಾಡ್ಸೋಣ, ಎಲ್ಲರೂ ಒಳ್ಳೆಯವ್ರೆ. ನಾವು ನೋಡಿದ ಮಟ್ಟಿಗೆ ಎಲ್ಲರೂ ಒಳ್ಳೆಯವ್ರೆ ಅಮ್ಮ. ಇಲ್ಲ ಅಕ್ಕ, ಇನ್ನೊಂದ್ಸತಿ ಹೋಗ್ರಿ, ಎಲ್ಲ ನೋಡ್ಕೊಂಡು ಬನ್ನಿ. ನಮ್ಮೂರು ಹೆಂಗೈತೆ, ಈ ಊರು ಹೆಂಗೈತೆ ಅಂತ ಹೇಳಿ ನೋಡ್ಕೊಂಬನ್ನಿ. ನನಗೇನ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಇಲ್ಲೇ ಇರೋಕ್ಕಂತ ಹೇಳಿ ಬಂದಿದ್ದು. ಇಲ್ಲಾಂದರೆ ನಾನು ಅಲ್ಲಿಗೆ ಬರ್ತಿದ್ದೆ, ಇಲ್ಲೇನಾದರೂ ಅಡ್ಜಸ್ಟ್ ಆಗಲಿಲ್ಲ ಅಂದರೆ. ಚಿರು ಬಾ ಇಲ್ಲಿ. ಯಾಕೆ ಚಿರು ನೀನು ಅದೇ ಹೋಗ್ತೀಯಾ? ನಮ್ಮ ಹತ್ರ ಕೂತ್ಕೊಂಡು ಮಾತಾಡೋದೇ ಇಲ್ಲ. ಅಲ್ಲಿ ಮನೇಲಾದರೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೆ. ಅಕ್ಕ ಅವ್ರಿಗೆ ಸ್ವಲ್ಪ ಕೆಲಸ ಕಣೆ. ಕೆಲಸ ಅಲ್ಲ, ಅದಕ್ಕೇನೆ ಎಲ್ಲಾದರೂ ಹೊಲ್ದ ಹತ್ರ ಹೋಗೋದು. ಇಲ್ಲಿ ಫ್ರೆಂಡ್ಗಳೆಲ್ಲ ಜಾಸ್ತಿ, ಅದಕ್ಕೇನೆ ಅವ್ರು ಇಲ್ಲಿರೋದು ಬೇಡ ಅಂತ ಹೇಳೋದು. ಇಲ್ಲೆಲ್ಲ ಫ್ರೆಂಡ್ಗಳು ಜಾಸ್ತಿ. ಬಾರೋ ಚಿರು ಅಂತ ಕರಿತಾ ಇರ್ತಾರೆ. ಅದಕ್ಕೆ ಕಣೆ ಅಕ್ಕ, ಅವರು ಇಲ್ಲಿರೋದಿಲ್ಲ. ಯಾಕೋ ಜಾಸ್ತಿ ಮಾತಾಡಲ್ಲಮ್ಮ, ಇಲ್ಲಿಗೆ ಬಂದಾಗಿಂದ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಹಾಗೆ ಅಕ್ಕ, ತುಂಬ ಸೈಲೆಂಟು. ಏನೋ ತಲೆ ಕೆಡಿಸ್ಕೊಳ್ಳಲ್ಲ, ಏನಿಲ್ಲ. ಅವಾಗಿಂದ ಏನು ಅವಾಗ ನೋಡ್ಕೊಂಡು ಸುಮ್ಕಿರ್ತಾರೆ. ಇಲ್ಲೇನು ಕೆಲಸ ಇಲ್ವಲ್ಲ, ಅಲ್ಲಾದರೆ ಅಪ್ಪ ಅದು ಇದು ಕೆಲಸ ಹೇಳೋದು, ಅದು ಇದು ಹೊಲ್ದ ಹತ್ರ ಹೋಗೋರು, ಏನಾದರೂ ಮಾಡೋರು. ಇಲ್ಲೂ ಅಡಿಕೆ ತೋಟ ಮಾಡೋಣ ಅಂತ ಇದ್ದೀವಿ ನಾವು. ಎಲ್ಲ ಮಾಡಬೇಕು, ನೋಡಬೇಕು. ಇರೋ ಅಷ್ಟು ಜಮೀನು ಸ್ವಲ್ಪ ತೋಟ ಬೇರೆ ಐತೆ, ಇನ್ನಿದ್ದೆಲ್ಲ ಖಾಲಿ ಐತೆ. ಅದನ್ನೆಲ್ಲನ ಎಲ್ಲ ತೋಟ ಮಾಡೋಣ ಅಂತ ಇದ್ದೀವಿ. ಎಲ್ಲೈತೆ ನಿಮ್ಮ ಹೊಲ? ಅಕ್ಕ ಇಲ್ಲೇನೆ, ಹೊರಗಡೆ ಹೋಗ್ರಿ, ಹಂಗೆ ನೋಡ್ಕೊಂಬನ್ನಿ. ಹಂಗೆ ಆ ಕಡೆ ಹೋಗ್ರಿ, ಅಲ್ಲಿ ಅಣ್ಣಂದ್ರೆ ಕೇಳ್ರಿ, ಹೇಳ್ತಾರೆ. ಚಿರೋ ಅವ್ರದ್ದು ಎಲ್ಲ ಐತಪ್ಪ ಹೊಲ ಅಂತ ಹೇಳಿ. ಎಷ್ಟು ಚೆನ್ನಾಗೈತಕ್ಕ. ಎರೆ ಹೊಲ ಬೇರೆ ಐತೆ, ಆ ಕಡೆ ದಿನ್ನೆ ಹೊಲ ಬೇರೆ ಐತೆ, ಎಲ್ಲ ಬೇಜಾನ ಐತಕ್ಕ. ಹೊಲ ಏನು ಮಾಡಿದ್ರೆ ಸಾಕು ನಾವು ಬುದ್ಧಿವಂತಿಕೆಯಿಂದನ. ಇವಳು ಯಾಕೆ ಹೇಳೋ ದೀಕ್ಷಾ ಆಗ್ಲೆಲ್ಲ ಹೋಗ್ರಿ ಅಂತ ಹೇಳ್ತಾ ಇದ್ದಾಳೆ. ಯಾಕನು ಅವನು ಯಾಕೋ ಮಾತಾಡೋಂಗಿಲ್ಲ. ಹೋಗ್ರಕ್ಕ ಅಂತ ಇದ್ದಾಳೆ. ನಮ್ಮ ಎದುರುಗಡೆ ಮಾತಾಡೋಕ್ಕಾಗ್ತಾ ಇಲ್ಲ ಅವಳಿಗೆ. ನಮ್ಮ ಅಕ್ಕರೆಲ್ಲ ಏನು ಅನ್ಕೊಂತಾರೋ ಏನೋ ಅಂತ ಹೇಳಿ ಅವಳು ಮಾತಾಡ್ತಾ ಇಲ್ಲ. ಅಮ್ಮಯ್ಯನ ಗೊಂಡ ಎಷ್ಟು ಅನ್ಸಿರ್ತಾನೋ. ಅಮ್ಮಗೆ ಯಾಕೆ ಹುಷಾರು ಬೇರೆ ಇರಲಿಲ್ವಂತೆ. ಯಾಕೆ ಮೈ ಕೈ ಎಲ್ಲ ನೋಯ್ತಾಯ್ತೆ ಕಣಮ್ಮ, ಒಂಥರ ಮೈ ಬಿಸಿ ಆದಂಗೆ ಆಗೈತೆ ಅಂತಿತ್ತು ರಾತ್ರಿ. ಅಮ್ಮಯ್ಯ ಏನಾಗೈತೋ ಏನೋ, ಎಷ್ಟು ಅನ್ಸಿರ್ತಾನೋ ಅವನು. ಹೋಗ್ಬೇಕು ಕಣೆ ದೀಕ್ಷಾ. ಅಕ್ಕ ಇವಾಗ ಏನಾದ್ರೂ ಮಾಡ್ತೀನಿ ಸ್ಪೆಷಲ್. ನೀವು ಬಂದಿರೋದಕ್ಕೆ ಹಂಗೆ ಹೋಗ್ಬಿಟ್ರೆ ಚಿಕನು ಏನಾದರೂ ಒಬ್ಬಟ್ಟು ಮಾಡೋಣ, ಚಿಕನ್ ಮಾಡೋಣ, ಒಬ್ಬಟ್ಟು ಮಾಡೋಣ. ಏನಾದರೂ ಮಾಡು ದೀಕ್ಷಾ, ಏನಾದರೂ ಮಾಡು. ನೀನು ಇಷ್ಟ ಬಂದಿದ್ರದ್ದು ಏನಾದರೂ ಮಾಡು. ಇಂಥದ್ದೇ ಮಾಡೋದು ಅಂತ ನಾವೇನು ಕೇಳಲ್ಲ. ಏನು ಮಾಡಿಟ್ರು ಸಂತೋಷವಾಗಿ ನನ್ನ ತಂಗಿ ಮಾಡಿಟ್ಲು ಅಂತ ಹೇಳಿ ಊಟ ಮಾಡ್ಕೊಂಡು ಹೋಗ್ತೀವಿ. ಬೇಗ ಹೋಗ್ಬೇಕಲ್ಲಿ. ಸರಿ ಆಯ್ತಕ್ಕ, ಚಿರುಗೆ ಹೇಳ್ತೀನಿ. ಇವಾಗ ಹೋಗ್ಬಿಟ್ಟು ಚಿಕನ್ ಏನಾದರೂ ತಗೊಬರ್ತಾರೆ, ಚಿಕನ್ನೇ ಮಾಡ್ತೀನಿ. ಸರಿ ಹಂಗೆ ಮಾಡು, ಚಿಕನ್ನೇ ಮಾಡಿಬಿಡು. ಹೋಗ್ರಿ ಅಕ್ಕ, ನೋಡ್ಕೊಬರೋಗ್ರಿ. ಹಂಗೆ ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತೀರಾ? ಅಯ್ಯೋ ನಿನಗೆ ಎಲ್ಪ್ ಮಾಡ್ತೀನಿ ಬಿಡೇ, ಎಲ್ಲನ ಎಲ್ಪ್ ಮಾಡ್ತೀವಿ. ನೀನು ಅಡುಗೆ ಮಾಡ್ತೀಯಲ್ಲ, ಎಲ್ಲ ಎಲ್ಪ್ ಮಾಡ್ತೀವಿ. ಅಕ್ಕ ಹೋಗ್ರಿ ಅಕ್ಕ, ನೀವೇನು ಮಾಡ್ತೀರಾ? ತಂಗಿ ಮನೆಗೆ ಬಂದಮೇಲೆ ಅಕ್ಕರಿಗೆಲ್ಲನ ತಂಗಿ ಮಾಡಿ ಬಡಿಸ್ಬೇಕು. ಅಂಥದ್ರಲ್ಲಿ ನಿಮ್ಮ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಂಡ್ರೆ ಏನಿಲ್ಲ, ಪರವಾಗಿಲ್ಲ. ಹೋಗು, ಬೆಳ್ಳುಳ್ಳಿ ಎಲ್ಲ ತೊಗೊಂಡು ಬರೋಕೆ ಹೋಗು. ಬೆಳ್ಳುಳ್ಳಿ ಎಲ್ಲ ತೊಗೊಂಡು ಬಂದರೆ ಎಲ್ಲ ಸುಲಿದ್ಬಿಟ್ಟು ಬೇಗ ಮಾಡಿಬಿಡೋಣ. ಅಕ್ಕ ಹೋಗ್ರಿ ಹೋಗ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಂಬರೋಗ್ರಿ. ಅಯ್ಯೋ ನಾನು ಮಾಡ್ತೀನಿ ಹೋಗ್ರಿ, ಬಂದಮೇಲೆ ಬೇಕಾದ್ರೆ ಮಾಡುವಂತೆ. ಸ್ವಲ್ಪ ಹೊತ್ತು ಹೋಗಿ ಬರೋಗ್ರಿ ಹಂಗೆ ಎಲ್ಲನ. ಅಯ್ಯೋ ದೀಕ್ಷಾ ನಿಮ್ಮ ಅಕ್ಕರು ನೋಡು ಎಲ್ಲ ಹೆಂಗಿದ್ದಾರೆ ಅಂತ ಅನ್ಕೊಂತಾರೆ. ಹೋಗು. ಯಾಕೆ ಅವಳು ನಮ್ಮನ್ನ ಇಲ್ಲಿಂದ ಕಳ್ಸೋಕ್ಕೆ ಏನೇನೋ ಮಾಡ್ತಾ ಇದ್ದಾಳಲ್ಲ, ಯಾಕೆ? ಅವ್ನು ಚಿರು ನೋಡಿದ್ರೆ ಮಾತಾಡಿಸ್ತಾ ಇಲ್ಲ.
ಬಾರೆ ಅಕ್ಕ ಹಂಗೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಬರೋಣ. ಅಲ್ಲಿ ಯಾವುದೋ ಈಶ್ವರನ ದೇವಸ್ಥಾನ ಆಯ್ತಂತೆ. ಈಶ್ವರನ ದೇವಸ್ಥಾನ ನೋಡ್ಕೊಂಡು ಹಂಗೆ ಲಕ್ಷ್ಮೀ ದೇವಸ್ಥಾನ ನೋಡ್ಕೊಂಡು ದೇವಸ್ಥಾನಗಳೆಲ್ಲ ನೋಡ್ಕೊಂಬರೋಣ. ನಮ್ಮ ಕಡೆ ಯಾವ ಥರ ಕಟ್ಟಿರ್ತಾರೆ, ಈ ಕಡೆ ಯಾವ ಥರ ಕಟ್ಟಿರ್ತಾರೆ, ಇಲ್ಲಿ ಯಾವ ಥರ ಪೂಜೆ ಮಾಡ್ತಾರೆ ಎಲ್ಲ ನೋಡೋಣ ಬಾ. ಅಲ್ಲ ಇಲ್ಲೇನು ಬಾಗಿಲು ತೆಗ್ದಿರಲ್ಲ, ಸುಮ್ಮನೆ ದೇವಸ್ಥಾನಗಳು ನೋಡ್ಕೊಂಡು ಬರಬೇಕು. ವಾರ ದಿವಸ ಅಷ್ಟೇ ಪೂಜೆ ಮಾಡೋದು. ನೋಡ್ಕೊಂಡು ಬರೋಗ್ರಿ ಹೋಗಿ. ಬಾರೆ ಅಕ್ಕ ಹೋಗೋಣ ಬರ್ರಿ. ನೀನು ಬರ್ತೇನೆ? ಇಲ್ಲ ನಾನು ಬರಲ್ಲ, ನಿಮ್ಮನ್ನು ಕಳ್ಸಕ್ಕೆ ಬಂದೆ. ಬಿಡು ಹೋಗ್ತೀವಿ ಹೋಗು. ಅಯ್ಯೋ ಇವ್ನು ಚಿರು ನೋಡಿದ್ರೆ ಮಾತಾಡಿಸ್ತಾ ಇಲ್ಲ. ಮನೆಗೆ ಬೇರೆ ಏನೂ ಇಲ್ಲ. ಹೋಗಿ ತೊಗೊಂಡು ಬಾ ಅನ್ನಕ್ಕೆ. ಈಗ ಚಿಕನ್ ತೊಗೊಂಬಾ ಅಂತಂದರೆ ಸಾವಿರ ಮಾತಾಡ್ತಾನೆ. ಸುಮ್ಮನೆ ಕೂತ್ಕೊಂಡಿರ್ತಾನೆ, ಮಾತಾಡ್ಸಲ್ಲ ಏನಿಲ್ಲ, ಸುಮ್ಮನೆ ಕೂತ್ಕೊಂಡಿರ್ತಾನೆ. ನಮ್ಮ ಅಕ್ಕರಿಗೆ ಡೌಟ್ ಬರಬಾರ್ದು. ನಾನೇ ಮಾತಾಡ್ಸಿದ್ರು ಮಾತಾಡೋದವಲ್ಲ. ಈ ನನ್ನ ಮಗ ರೂಮ್ಗೆ ಹೋಗಿ ಕೂತ್ಕೊಬಿಟ್ಟ. ಬೇಳೆ ಹಾಕೋಣಂದ್ರೆ ಮನೆಗೆ ರೇಷನ್ ಬೇರೆ ಇಲ್ಲ. ಹಿಂಗೆ ಮಾಡೋದು ಇವಾಗ. ಕೆಲ್ಸಕ್ಕೆ ಹೋಗಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಮುಷ್ನಿಂಗ್ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ಏನು ಮಾಡಬೇಕು ಇವನಿಗೆ, ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ವಲ್ಲ ಈ ಚಿರುಗೆ. ನಮ್ಮ ಅಕ್ಕರು ಹೆಂಗೆ ಹೋಗ್ಬಿಟ್ರು. ಹೋಗಿ ಹೇಳ್ತೀನಿ, ಹೋಗಿ ಹೇಳಿ ಬರ್ರಿ ಹೋಗ್ರಿ ಅಂತ ಹೇಳ್ತೀನಿ. ಚಿಕನ್ ಅಂಗಡಿ ನಾನು ನೋಡಿಲ್ಲ, ಎಲ್ಲಿದ್ದಾವೋ ಏನೋ. ಯಾರನ್ನಾದ್ರೂ ಕೇಳಬೇಕಾಗಿತ್ತು. ಹೇಳೋಣ ಒಂದು ಮಾತು. ಒಂದು ಮಾತು ಹೇಳಿದ್ರೆ ಏನಂತ ನೋಡೋಣ ಅದೇಲೆ. ಅಯ್ಯೋ ನನಗೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ ಇವ್ನು ಚಿರು. ಅಯ್ಯೋ ದೇವ್ರೆ. ಚಿರು ಚಿರು ಯಾಕೆ ಬಾಗಿಲು ಇಟ್ಕೊಂತೀಯ? ಬಾಯಿಲಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬಾಯಿಲಿ ಹೊರಗಡೆ ಏನಾದರೂ ತರಬ. ನಮ್ಮ ಅಕ್ಕರು ಬಂದಿದ್ದಾರೆ, ಏನಾದರೂ ಮಾಡಬೇಕು. ಬಾ ಮಾತಾಡ್ ಚಿರು. ಯಾಕೆ ಮಾತಾಡ್ತಾ ಇಲ್ಲ? ಅವಾಗಿಂದ ಮಾತಾಡಿಸ್ತಾ ಇದ್ದೀನಿ, ಯಾಕೆ ಮಾತಾಡ್ತಾ ಇಲ್ಲ ನೀನು? ಚಿರು ಚಿರು ನಾನು ಬರೋಗಿಲ್ಲ. ಯಾಕೆ ಚಿರು? ಬಾಯಿಲಿ ನಮ್ಮ ಅಕ್ಕರು ಬಂದಿದ್ದಾರಲ್ಲ, ಏನಾದರೂ ಸ್ಪೆಷಲ್ ಮಾಡಬೇಕು. ಬಾ ನೀನು ಫಸ್ಟ್ ರೂಮಿಂದ ಹೊರಗಡೆ ಬಾ. ಅಷ್ಟಕ್ಕೂ ಏನಾಗೈತೆ ನಿನಗೆ? ಮಾತಾಡ್ತಿಲ್ಲ. ಅವ್ರು ಬಂದಾಗಿಂದ ಮಾತಾಡಿಸ್ತಾ ಇದ್ದೀನಿ. ಏನಾಗೈತೆ ನಿನಗೆ? ಮಾತಾಡು. ನನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳೋದು ಒಂದು ಸತಿನ ಅರ್ಥ ಮಾಡ್ಕೊ. ಡಿಸ್ಟರ್ಬ್ ಏನು ಮಾಡ್ತಾ ಇಲ್ಲ ಬಾ. ಅಲ್ಲ ನಮ್ಮ ಮನೆಗೆ ಯಾರಾದರೂ ಬಂದವ್ರೆ ಅಂದಮೇಲೆ ನಾವು ಸುಮ್ಮನೆ ಹೋಗಿ ಹಿಂಗಿದ್ರೆ ಹೆಂಗೆ ಸರಿಯಾಗುತ್ತೆ? ನಾನು ನೀನು ಮಾತಾಡಿಸ್ತಿಲ್ಲ ಅನ್ನೋದು ಯಾವುದೇ ಕಾರಣಕ್ಕೂ ನಮ್ಮ ಅಕ್ಕರಿಗೆ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ. ನಾವು ನೀನು ಚೆನ್ನಾಗೇ ಇದ್ದೀವಿ ಅನ್ನೋ ಥರ ನಾನು ನಮ್ಮ ಅಕ್ಕರ ಹತ್ರ ನಾನು ತೋರಿಸ್ಕೊಳ್ತಾ ಇದ್ದೀನಿ. ನಾನೇನು ಮಾಡೋಣ? ಹೋಗು, ನನ್ನ ಯಾಕೆ ಕೇಳ್ತಾ ಇದೆಯಾ? ನಿನ್ನೆ ಮತ್ತೆ ಕೇಳ್ತಾ ಇರೋದು. ಫಸ್ಟ್ ಹೊರಗಡೆ ಎದ್ದು ಬಾ ನೀನು. ನೀನು ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ನಾನು ಎಷ್ಟು ನಿನ್ನ ಮಾತಾಡಬೇಡ, ಆಗೋದೆಲ್ಲ ಆಗಲಿ, ಏನೋ ಅನಿವಾರ್ಯ ನಡೆದೈತೆ, ಬಿಡತ್ಲಾಗ ಹೋಗ್ಲಿ, ಇನ್ಮೇಲಾದರೂ ಚೆನ್ನಾಗಿರೋಣ ಅಂತ ನಾನು ಹೇಳಿದೆ ತಾನೆ. ಯಾಕೆ ಹಿಂಗೆ ಮುಂಚ್ಕೊಂಡು ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ಎಷ್ಟು ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ. ನಮ್ಮ ಅಕ್ಕರ ಮುಂದೆಲ್ಲ ಹಿಂಗೆ ನಡ್ಕೊಂಡ್ರೆ ಅವ್ರಿಗೆ ಅನುಮಾನ ಬರೋಕ್ಕಿಲ್ವಾ? ನಾನು ನಿನ್ನ ಬಗ್ಗೆ ಗೊತ್ತಾಗಬಾರ್ದು ಅಂತ ಹೇಳಿ ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೇ ಅವ್ರು ಇಲ್ಲಿದ್ರೆ ಸರಿ ಹೋಗಲ್ಲ ನಿನ್ನೇನಾದರೂ ಕೇಳೋಕ್ಕೆ ಅಂತ ಹೇಳಿ ಅದಕ್ಕೆ ಅವ್ರನ್ನ ಹೊರಗಡೆ ಹೋಗ್ರಿ ಅಕ್ಕ ಅಂತ ಹೇಳಿ ಕಳಿಸಿದ್ದೀನಿ. ಬಾ ಇಲ್ಲಿ ಫಸ್ಟ್ ಹೊರಕ್ಕೆ ಎದ್ದು ಬಾ. ಇಲ್ಲಿ ನೀನು ಎದ್ದು ಬರ್ತೀಯಾ ಇಲ್ವಾ ಹೇಳು? ಎದ್ದು ಬಾ ಇಲ್ಲಿ ನೀನು. ಗೊತ್ತಾಗ್ಲೇ ಬಿಡು. ನೀನೇನೋ ಹೇಳ್ತೀಯ. ನಮ್ಮ ಮರ್ಯಾದೆ ಹೋಗೋದು. ನಮ್ಮಪ್ಪ ನಮ್ಮಮ್ಮ ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾದರೆ ಎಷ್ಟು ಅವ್ರು ಕೊರಗ್ತಾರೆ, ಎಷ್ಟು ಹಾಕುತ್ತೆ ನಮ್ಮಮ್ಮ. ನಿನ್ನ ಮಗ ಅಂತ ತಿಳ್ಕೊಂಡಿತ್ತು. ಸುಮ್ಮನೆ ಬಾ ಎದ್ದು. ಅವೆಲ್ಲ ಮಾತಾಡಿದ್ರೆ ಎಲ್ಲೆಲ್ಗೋ ಹೋಗ್ತವೆ. ಸುಮ್ಮನೆ ಮಾತಾಡಿ ಹೇಳಿಲ್ವಾ? ಹಳೆದೆಲ್ಲ ಕೆಣಕೋದು ಬೇಡ. ಇನ್ಮೇಲಾದರೂ ಇಲ್ಲಿ ಚೆನ್ನಾಗಿ ಇಟ್ಕೊಂಡು ಹೋಗೋಣ, ಕೆಲ್ಸಕ್ಕೆ ಹೋಗು. ನಾನು ಇಲ್ಲೇ ಏನಾದರೂ ಮಾಡ್ತೀನಿ ಅಂತ ನಾನು ಹೇಳ್ತಾನೆ ಇದ್ದೀನಿ. ಕೇಳ್ತಾನೆ ಇಲ್ಲ ನನ್ನ ಮಾತು. ಎದ್ದು ಬತ್ತೀಯಾ ಇವಾಗ ಹೊರಗಡೆ? ಬಾಯಿಲಿ ಫಸ್ಟ್ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬಾಯಿಲಿ ಬಾ ಬೇಗನ. ನೋಡಿದ್ರಲ್ಲ ವೀಕ್ಷಕರೇ, ಈ ಚಿರು ನನ್ನ ಹತ್ರ ಮಾತಾಡ್ತಾ ಇಲ್ಲ. ಅಲ್ಲಿಗೆ ಹೋಗೋಣ ಅಂತ ಹೇಳಿ ನನ್ನ ಮೇಲೆ ಮುಂಚ್ಕೊಬಿಟ್ಟಿದ್ದಾನೆ. ನಾನು ನಮ್ಮ ಅಕ್ಕರಿಗೆಲ್ಲ ಗೊತ್ತಾಗಬಾರ್ದು ಈ ವಿಷಯನ. ನನ್ನ ಗಂಡನ ಮರ್ಯಾದೆ ಹೋಗುತ್ತೆ ಅಂತ ನಾನು ಕಾಪಾಡ್ತಾ ಇದ್ದೀನಿ. ನಮ್ಮಪ್ಪ ನಮ್ಮಮ್ಮನಿಗೆ ಗೊತ್ತಾಗ್ಬಿಟ್ರೆ ಎಷ್ಟು ಅವರು ಸಂಕಟ ಪಡ್ತಾರೆ, ಎಷ್ಟು ಅವರು ಬೇಜಾರಾಗ್ತಾರೆ ಅನ್ನೋದಕ್ಕೋಸ್ಕರ ಸುಮ್ಮನೆ ಯಾಕೆ ಗೊತ್ತಾಗಿ. ನಮ್ಮ ದೊಡ್ಡಮ್ಮ ನೋಡಿದ್ರೆ ಹಂಗೆ ಹೇಳ್ತಾ ಇತ್ತು, ಹಾಗೆ ಆದಂಗೆ ಆಗುತ್ತಲ್ಲ ಅನ್ನೋದು ಕಾರಣಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂತ ಹೇಳಿ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಇವ್ನು ನೋಡಿದ್ರೆ ನನ್ನ ಮೇಲೆ ಮುಂಚ್ಕೊಂಡು ಹಿಂಗೆ ಆಡ್ತಾ ಇದ್ದಾನೆ. ನೋಡ್ರಿ ಹಿಂಗೆಲ್ಲ ಮಾಡ್ತಾ ಇದ್ದಾನೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.